ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತೇವೆ. ನೀವೇನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂತಹ ವಾಟ್ಸ್ಆಪ್ ನಂಬರ್ನ ಸಂಪರ್ಕಿಸಬಹುದು. ಪ್ರತಿನಿತ್ಯವೂ ನಡೆಯುವಂತಹ 7:30 ಇಂದ 8:30 ನಡೆಯುವಂತಹ ಪ್ರಾರ್ಥನಾ ಒಂದು ಕೂಟಕ್ಕೆ ಜಾಯ್ನ್ ಆಗಬೇಕಾದಲ್ಲಿ ಹಾಗೂ ಮಂಗಳವಾರ ನಡೆಯುವಂತಹ ಕುಟುಂಬಕ್ಕೋಸ್ಕರವಾಗಿರುವ ವಿಶೇಷ ಪ್ರಾರ್ಥನೆಗೆ ಸೇರಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂತಹ ವಾಟ್ಸ್ಆಪ್ ಗ್ರೂಪ್ ಅನ್ನು ಸಂಪರ್ಕಿಸಬಹುದಾಗಿದೆ. ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂತೆ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ. ನೀವೆಲ್ಲರೂ ಇರುವ ಸ್ಥಳಗಳಲ್ಲಿ ತುಂಬ ಸಂತೋಷವಾಗಿ ನಿಮ್ಮ ಜೀವಿತವನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದೀರಿ ಎಂಬುದಾಗಿ ನಾನು ನೆನೆಸೋನಾಗಿದ್ದೇನೆ. ಒಂದು ವೇಳೆ ನಿಮ್ಮ ಸಂತೋಷವು ಕಡಿಮೆ ಆಗಿರೋದಾದರೆ ಯೇಸು ಸ್ವಾಮಿಯೊಂದಿಗಿರುವ ಸಂಬಂಧವು ಮತ್ತಷ್ಟು ನೀವು ಹೆಚ್ಚಿಸಿಕೊಳ್ಳುವಾಗ ಆತನಲ್ಲಿ ಸಂತೋಷದಿಂದಲೂ ಸಮಾಧಾನದಿಂದಲೂ ಮುಂದೆ ಹೋಗಲಿಕ್ಕೆ ಸಾಧ್ಯವಾಗುವಂಥದ್ದಾಗಿರ್ತದೆ. ಪ್ರತಿದಿನ ಕೂಡ ದೇವರ ವಾಕ್ಯನ ಧ್ಯಾನಿಸುವುದರಲ್ಲಿ ತುಂಬ ಸಂತೋಷವಾಗಿ ನೀವು ಕೇಳ್ತಾ ಇದ್ದೀರಿ ಎಂಬುದಾಗಿ ನಾನು ನೆನೆಸೋನಾಗಿದ್ದೇನೆ. ದೇವರ ವಾಕ್ಯ ನಮಗೆ ಜೀವವುಳ್ಳದಾಗಿದೆ. ದೇವರ ವಾಕ್ಯನ ನಾವು ಕೇಳುವಾಗ ಅದು ನಮ್ಮನ್ನು ಚೈತನ್ಯ ಪಡಿಸುವಂಥದ್ದಾಗಿದೆ. ದೇವರ ವಾಕ್ಯ ಪರಿಶುದ್ಧವಾದದ್ದು, ಅದು ನಮ್ಮ ಜೀವಿತವನ್ನು ಪರಿಶುದ್ಧವಾಗಿ ಮಾರ್ಪಡಿಸುವಂಥದ್ದಾಗಿದೆ. ಅದರಿಂದ ಆ ಜೀವವುಳ್ಳ ವಾಕ್ಯಗಳನ್ನು ನೀವು ಕೇಳುವುದರಲ್ಲಿ ತುಂಬ ಸಂತೋಷವಾಗಿ ಕೇಳ್ತಿದ್ದೀರಿ ಎಂಬುದಾಗಿ ನಾನು ನೆನೆಸ್ತೇನೆ. ಕೇಳುವುದು ಮಾತ್ರವಲ್ಲದೆ ಅದಕ್ಕೆ ನಿಮ್ಮ ಹೃದಯವನ್ನು ಬಿಟ್ಟು ಕೊಡೋದಾದರೆ, ನಿಮ್ಮ ಜೀವಿತವನ್ನು ಬಿಟ್ಟು ಕೊಡೋದಾದರೆ ಅದು ನಿಮ್ಮನ್ನು ಉನ್ನತ ಸ್ಥಿತಿಗೆ ತಂದು ಅದು ನಿಮ್ಮನ್ನು ಮಾರ್ಪಡಿಸಿ ನಡೆಸುವಂಥ ಜೀವವುಳ್ಳ ವಾಕ್ಯಗಳಾಗಿದೆ. ದೇವರ ವಾಕ್ಯ ಬಹು ವೇಗಶಾಲಿಯಾಗಿದೆ. ನಿಮ್ಮ ಜೀವಿತದಲ್ಲಿ ಎಂಥ ಪರಿಸ್ಥಿತಿಯಲ್ಲಿ ನೀವು ಇದ್ದರೂ ಕೂಡ ಅಲ್ಲಿಂದ ನಿಮ್ಮನ್ನು ಮೇಲೆ ತಂದು ನಿಮ್ಮ ಜೀವಿತವನ್ನು ಬದಲಾಯಿಸಲಿಕ್ಕೆ ಅದು ಶಕ್ತಿ ಉಳ್ಳ ವಾಕ್ಯವಾಗಿದೆ. ಅದನ್ನು ನೀವು ಧ್ಯಾನಿಸುವುದರಲ್ಲಿ, ಕೇಳುವುದರಲ್ಲಿ, ಓದುವುದರಲ್ಲಿ ತುಂಬ ಆಸಕ್ತರಾಗಿ ಮುಂದೆ ಹೋಗೋದಾದರೆ ಅನೇಕ ಬದಲಾವಣೆಗಳನ್ನು ನಿಮ್ಮ ಜೀವಿತದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದರೆ, ಯಾಕೆ ನೀವು ಬೇಸರದಲ್ಲಿದ್ದೀರಾ, ಯೇಸು ಸ್ವಾಮಿಯನ್ನು ನಂಬಿರಿ ಎಂಬುದಾಗಿರುವಂಥ ವಿಷಯದ ಕುರಿತು ನಾವು ಈ ದಿನ ಧ್ಯಾನ ಮಾಡಲಿಕ್ಕಿದ್ದೇವೆ. ಹೌದು ಪ್ರಿಯರೇ, ಮನುಷ್ಯನನ್ನು ಬೇಸರಿಕೆ ಅನ್ನುವಂಥದ್ದು ಒಂದು ಮೂಲೆ ಗುಂಪಾಗಿ ಅಥವಾ ಆತನು ಒಬ್ಬಂಟಿತನದಲ್ಲಿ ಇರಲಿಕ್ಕಾಗಿ ಮಾರ್ಪಡಿಸುವಂಥದ್ದಾಗಿದೆ. ಬೇಸರಿಕೆ ಅನ್ನುವಂಥದ್ದು ಮನುಷ್ಯನ ಹೃದಯದಲ್ಲಿ ಎಷ್ಟು ಕಾಲ ಇರ್ತದೋ ಅಷ್ಟು ಕಾಲ ಮನುಷ್ಯನು ಏನು ಮಾಡಲಿಕ್ಕೆ ಸಾಧ್ಯವಾಗಲ್ಲ. ಅದರಿಂದ ಯಾಕೆ ನೀವು ಬೇಸರಗೊಂಡಿದ್ದೀರಿ, ಯೇಸು ಸ್ವಾಮಿಯನ್ನು ನೀವು ನಂಬಿರಿ. ಮನುಷ್ಯನಲ್ಲಿ ಯಾಕೆ ಬೇಸರಿಕೆ ಉಂಟಾಗ್ತದೆ ಅಂದರೆ, ತನ್ನ ಜೀವಿತದ ಕುರಿತು ಚಿಂತೆ, ತನ್ನ ಕುಟುಂಬದ ಕುರಿತು ಚಿಂತೆ, ಮುಂದೆ ಇರುವಂಥ ಸಾಲ, ಭಾರ, ಇಕ್ಕಟ್ಟುಗಳು, ಕೆಲಸದ ಒತ್ತಡಗಳು ಇವೆಲ್ಲ ಬರುವಾಗ ಮನುಷ್ಯನು ಅನೇಕ ವಿಧದಲ್ಲಿ ಏನಾಗ್ತಾನೆ ಅಂದರೆ ತುಂಬ ಬೇಸತ್ತು ಹೋಗ್ತಾನೆ. ನಂತರ ತಾನು ನಿರೀಕ್ಷಿಸಿದ ರೀತಿಯಲ್ಲಿ ತನ್ನ ಜೀವಿತ ಮುಂದೆ ಹೋಗದೇ ಇರುವಾಗ ತಾನು ಬೇಸತ್ತು ಹೋಗ್ತಾನೆ. ನಂತರ ತಾನು ನಂಬಿದವರು ತನ್ನನ್ನು ಕೈ ಬಿಟ್ಟು ಹೋದಾಗ ಮನುಷ್ಯನು ಬೇಸರಗೊಳ್ತಾನೆ ಅಥವಾ ಬೇಸತ್ತು ಹೋಗ್ತಾನೆ. ಹಾಗಾದರೆ ಪ್ರಿಯರೇ, ನೀವು ಯಾವ ವಿಷಯದಲ್ಲಿ ಬೇಸರರಾಗಿದ್ದೀರಿ? ಯಾಕೆ ನೀವು ಬೇಸರಗೊಂಡಿದ್ದೀರಿ? ಯೇಸು ಸ್ವಾಮಿಯನ್ನು ನಂಬಿರಿ. ನಿಮ್ಮ ಜೀವಿತದಲ್ಲಿ ನಿಮ್ಮ ಏನೇ ಬೇಸರಿಕೆ ಇದ್ದರೂ ಕೂಡ ಆತನು ನಿಮ್ಮನ್ನು ಅದರಿಂದ ಹೊರ ತರಲಿಕ್ಕಿದ್ದಾನೆ. ಒಂದು ಬಾರಿ ಯೇಸು ಸ್ವಾಮಿಯ ಮಾತುಗಳನ್ನು ನಾವು ಧ್ಯಾನ ಮಾಡೋದಾದರೆ ನಮ್ಮ ಜೀವಿತದಲ್ಲಿ ನಮ್ಮನ್ನು ಸಂತೋಷಕರವಾಗಿ ನಡೆಸುವಂಥದ್ದಾಗಿದೆ. ಮತ್ತಾಯನು ಬರೆದ ಸುವಾರ್ತೆ ಅದರ 11ನೇ ಅಧ್ಯಾಯದ 28ನೇ ವಚನವನ್ನು ನಾವು ಓದಿಕೊಳ್ಳೋದಾದರೆ ಹೀಗೆ ಬರೆಯಲ್ಪಟ್ಟಿದೆ: ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು ಎಂಬುದಾಗಿ ವಾಕ್ಯದಲ್ಲಿ ನಾವು ಓದಿಕೊಂಡಿದ್ದೇವೆ. ಯೇಸು ಸ್ವಾಮಿ ಕರೀತಾ ಇದ್ದಾರೆ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ಹಾಗಾದರೆ ಪ್ರಿಯನೇ, ನೀನು ಯಾಕೆ ಬೇಸರಗೊಂಡಿದೆಯಾ? ಯೇಸು ಸ್ವಾಮಿ ನಿನ್ನ ಕೈ ಚಾಚಿ ಕರೀತಾ ಇದ್ದಾರೆ, ನೀನು ನನ್ನ ಬಳಿಗೆ ಬಾ, ನಾನು ನಿನಗೆ ವಿಶ್ರಾಂತಿ ಅಂದರೆ ಅದರ ಅರ್ಥ ಸಮಾಧಾನವನ್ನು ನಾನು ನಿನಗೆ ಕೊಡ್ತೇನೆ. ಅಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇರೋದು, ಕಷ್ಟಪಟ್ಟವರೇ, ಹೊರೆ ಹೊತ್ತುವವರೇ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ. ಹಾಗಾದರೆ ಮನುಷ್ಯನ ಹೃದಯದಲ್ಲಿ, ಮನುಷ್ಯನ ಜೀವಿತದಲ್ಲಿ ಏನೆಲ್ಲ ಬೇಸರಕರವಾದ ವಿಷಯಗಳು ಅವನಿಗೆ ಒಂದು ಹೊರೆಯಾಗಿ, ಒಂದು ಕಷ್ಟವಾಗಿ ಆವರಿಸಿಕೊಂಡಿರೋದಾದರೂ, ನೀವು ಯೇಸು ಸ್ವಾಮಿಯನ್ನು ನಂಬೋದಾದರೆ, ಯೇಸು ಸ್ವಾಮಿ ಬಳಿಗೆ ಬರೋದಾದರೆ, ಯೇಸು ಸ್ವಾಮಿಯಲ್ಲಿ ನಿಮ್ಮನ್ನು ನೀವು ಒಪ್ಪಿಸಿಕೊಡೋದಾದರೆ, ನಿಮ್ಮ ಕಷ್ಟ, ನಿಮ್ಮ ಕಣ್ಣೀರು, ನಿಮ್ಮ ವೇದನೆ ಏನೇ ಇರಬಹುದು ಅದೆಲ್ಲದರಿಂದ ಆತನು ಬಿಡಿಸಿ ನಿಮ್ಮನ್ನು ಆತನು ತನ್ನ ಸಮಾಧಾನದಿಂದ ತುಂಬಿಸುವವನಾಗಿದ್ದಾನೆ. ಈ ಕಾಲಘಟ್ಟಗಳಲ್ಲಿ ಮನುಷ್ಯನನ್ನು ಬೇಸರಪಡಿಸುವಂಥ ಅನೇಕ ಸಂಗತಿಗಳು ಮನುಷ್ಯನ ಹೃದಯದಲ್ಲಿ ಅಡಕವಾಗಿದೆ ಪ್ರಿಯರೇ. ಆ ವಿಷಯಗಳೆಲ್ಲವನ್ನು ಮನುಷ್ಯನು ತುಂಬಿಕೊಂಡು
ನೊಂದುಕೊಂಡು ತುಂಬ ಬೇಸರಗೊಂಡು ತನ್ನ ಜೀವಿತವನ್ನೇ ಬೇಡ ಎಂಬುದಾಗಿರುವಂಥ ತೀರ್ಮಾನಕ್ಕೆ ಹೋಗೋದನ್ನು ನಾವು ನೋಡ್ತೀವಿ. ನೋಡ್ರಿ, ಕೆಲಸದ ಸ್ಥಳಗಳಲ್ಲಿ ಒಂದು ವೇಳೆ ಸೆಟ್ ಆಗಿಲ್ಲ, ಆ ಕೆಲಸ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಅಲ್ಲಿ ಅನೇಕರು ಬೇಸರ ಪಡಿಸೋರಿದ್ರೆ ಆ ಕೆಲಸವು ಕೂಡ ಇಷ್ಟ ಆಗಲ್ಲ, ಅದರಲ್ಲೂ ಕೂಡ ಬೇಸತ್ತು ಹೋಗ್ತಾರೆ. ನಂತರ ಕುಟುಂಬ ಜೀವಿತದಲ್ಲಿ ಬರುವಾಗ ಕುಟುಂಬ ಜೀವಿತದಲ್ಲಿ ಕೂಡ ಅನೇಕರು ಬೇಸರಗೊಂಡು ಗಂಡ ಹೆಂಡತಿಯ ಮೇಲೆ, ಹೆಂಡತಿ ಗಂಡನ ಮೇಲೆ ಬೇಸರಗೊಂಡು ಮುಂದೆ ಹೋಗದೆ ಆ ರೀತಿಯಲ್ಲಿ ಇರುವಂಥ ಕುಟುಂಬಗಳು ಇದೆ. ನಂತರ ಮಕ್ಕಳು ತಂದೆ ತಾಯಿಗಳಲ್ಲಿ ನೋಡೋದಾದರೆ ಮಕ್ಕಳು ತಂದೆಯ ಮೇಲೆ ಬೇಸರಗೊಳ್ಳೋದು, ತಂದೆಯ ಮೇಲೆ ಅಥವಾ ತಂದೆ ತಾಯಿಗಳ ಮೇಲೆ ಮಕ್ಕಳು ಬೇಸರಗೊಂಡು ತಂದೆ ತಾಯಿ ಒಂದಿಗೆ ಜೀವಿಸದೆ ಅಥವಾ ತಂದೆ ತಾಯಿಗಳೊಂದಿಗೆ ಒಂದು ಸಂಪರ್ಕ ಇಲ್ಲದೆ ತಂದೆ ತಾಯಿಗಳನ್ನು ದ್ವೇಷಿಗಳಾಗಿ ಕಾಣುವ ಅಥವಾ ಮಕ್ಕಳನ್ನು ದ್ವೇಷಿಗಳನ್ನೇ ಕಾಣುವ ಅನೇಕ ತಂದೆ ತಾಯಿಗಳು ಮಕ್ಕಳುಗಳು ಇದ್ದಾರೆ. ಇದೆಲ್ಲ ಮನುಷ್ಯನ ಹೃದಯದಲ್ಲಿ ಅಡಕವಾಗಿರುವಂಥ ಈ ಬೇಸರಿಕೆ ಅಥವಾ ಈ ಚಿಂತೆ, ನೋವು, ದುಃಖ ಅನ್ನುವಂಥದ್ದೇ ಇದಕ್ಕೆ ಕಾರಣವಾಗಿದೆ. ಯಾಕೆ ನೀನು ಬೇಸರಗೊಂಡಿದೆ? ಯೇಸು ಸ್ವಾಮಿಯನ್ನು ನಂಬುವುದಾದರೆ ನಿನಗೊಂದು ಬದಲಾವಣೆ ತರುವಂಥದ್ದಾಗಿರ್ತದಲ್ಲ. ಯೇಸು ಸ್ವಾಮಿ ಎಂಥ ಬೇಸರಗೊಂಡ ವ್ಯಕ್ತಿಯನ್ನು ಕೂಡ ಒಂದು ಸಂತೋಷವಾಗಿ ಮುನ್ನಡೆಸುವನಾಗಿದ್ದಾನೆ. ನಮಗೆ ಸತ್ಯವೇದದಲ್ಲಿ ಕಾಣ್ಬೋದು, ಪೇತ್ರನು ಮೀನಿಡಿಲಿಕ್ಕೆ ರಾತ್ರಿಯೆಲ್ಲ ಪ್ರಯಾಸಪಟ್ಟರು ಕೂಡ ಪೇತ್ರನಿಗೆ ಒಂದು ಮೀನು ಕೂಡ ಸಿಕ್ಕಿಲ್ಲ. ಯೇಸು ಸ್ವಾಮಿ ಹಡಗಿನ ಹತ್ರ ಹೋದಾಗ ಪೇತ್ರನನ್ನು ಕೇಳ್ತಾ ಇದ್ದಾರೆ, ಏನಾದರೂ ಸಿಕ್ತಾ ಎಂಬುದಾಗಿ. ಏನು ಸಿಕ್ಕಿಲ್ಲ, ರಾತ್ರಿ ಎಲ್ಲ ಪ್ರಯಾಸ ಪಟ್ಟಿದ್ದಾರೆ, ಆದರೂ ಕೂಡ ಒಂದು ಮೀನು ಕೂಡ ನಮ್ಮಿಂದ ಹಿಡಿಲಿಕ್ಕಾಗಿಲ್ಲ. ಹಾಗಾದ್ರೆ ಯೇಸು ಸ್ವಾಮಿ ಹೇಳ್ತಾ ಇದ್ರೆ ಪೇತ್ರನಿಗೆ, ನೀನು ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸು, ಅಲ್ಲಿ ಬಲೆಯನ್ನು ಹಾಕು, ಅಲ್ಲಿ ಮೀನುಗಳು ನಿನಗೆ ಸಿಗ್ತವೆ ಎಂಬುದಾಗಿ ಹೇಳಿದಾಗ ಪೇತ್ರ ಹೇಳ್ತಾ ಇದ್ದಾನೆ, ರಾತ್ರಿ ಎಲ್ಲ ಪ್ರಯಾಸ ಪಟ್ಟಿದ್ದೀವಿ, ನಮಗೆ ಏನು ಕೂಡ ಸಿಕ್ಕಿಲ್ಲ, ಒಂದು ಮೀನು ಕೂಡ ಸಿಕ್ಕಿಲ್ಲ ಎಂಬುದಾಗಿ ಪೇತ್ರನು ಹೇಳೋದನ್ನು ನಾವು ಕಾಣ್ತೇವೆ. ನೋಡ್ರಿ, ಪೇತ್ರನು ಆ ಸಮುದ್ರದಲ್ಲಿ ಎಲ್ಲ ಅನುಭವ ಉಳ್ಳವನು, ಎಲ್ಲ ವಿಧವಾಗಿ ಎಲ್ಲಿ ಮೀನು ಸಿಗ್ತದೆ ಎಲ್ಲಿ ಮೀನು ಸಿಕ್ಕಲ್ಲ ಅನ್ನೋದು ಸಕಲವನ್ನ ತಿಳಿದವನು ಪೇತ್ರನು. ಆದ್ರೆ ಪೇತ್ರ ಹೇಳ್ತಾ ಇದ್ದಾನೆ, ಎಸಪ್ಪ, ನನ್ನ ಬೇಸರಿಕೆಯಲ್ಲಿ ನೀನೊಂದು ಮಾತನ್ನ ಹೇಳ್ತಾ ಇದೀಯಾ, ಬಲೆ ಬೀಸು ಎಂಬುದಾಗಿ, ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಎಂಬುದಾಗಿ. ನಾನು ಬೇಸರಗೊಂಡಿದ್ದೇನೆ, ಮೀನು ಸಿಕ್ಕಿಲ್ಲ, ರಾತ್ರಿ ಎಲ್ಲ ಪ್ರಯಾಸ ಪಟ್ಟಿದ್ದೇವೆ, ನಿದ್ದೆಗೆಟ್ಟಿದ್ದೇವೆ, ಆ ಮೀನು ಸಿಕ್ಕಿದ್ರೇನೆ ನಮ್ಮ ಕುಟುಂಬ ಜೀವನ ನಡೆಯೋದು ಅಥವಾ ನಮಗೆ ಬೇಕಾದ ಆದಾಯ ಸಿಕ್ಕೋದು. ರಾತ್ರಿ ಎಲ್ಲ ಪ್ರಯಾಸ ಪಟ್ಟು ಒಂದು ಮೀನು ಸಿಕ್ಕಿಲ್ಲ ಅಂದ್ರೆ ನಮಗೆ ತುಂಬಾ ಬೇಸರಕರವಾದ ವಿಷಯ ಎಂಬುದಾಗಿ ಬೇಸರಗೊಂಡಂತ ಪೇತ್ರನ ಬಳಿಗೆ ಹೋಗಿ ಯೇಸು ಸ್ವಾಮಿ ಹೇಳುವಂಥದ್ದು, ನೀನು ಆಳವಾದ ಸ್ಥಳಕ್ಕೆ ನಿನ್ನ ದೋಣಿಯನ್ನು ನಡೆಸು, ಅಲ್ಲಿ ಬಲೆಯನ್ನು ಬೀಸು, ನಿನಗೇನಾಗ್ತದೆ ಅಲ್ಲಿ ಮೀನುಗಳು ಸಿಗ್ತವೆ ಎಂಬುದಾಗಿ. ಕೇಳುವಾಗ ಪೇತ್ರನಿಗೆ ಏನನ್ನಿಸಿರ್ಬಹುದು ಅಂದ್ರೆ, ನಾವಿಷ್ಟೆಲ್ಲ ಪ್ರಯಾಸ ಪಟ್ಟಿದ್ವಿ, ಅದಕ್ಕೆ ಹೇಳ್ತಾ ಇದ್ದೇನೆ, ರಾತ್ರಿ ಎಲ್ಲ ಪ್ರಯಾಸ ಪಟ್ಟರು ಒಂದು ಮೀನು ಸಿಕ್ಕಿಲ್ಲ, ಇನ್ನು ಎಲ್ಲಿ ಸಿಕ್ಕುತ್ತೆ ಎಂಬುದಾಗಿ ಆತನು ಚಿಂತೆ ಮಾಡಿಲ್ಲ. ಬೇಸರಗೊಂಡಂತ ಪೇತ್ರನಿಗೆ ಯೇಸು ಸ್ವಾಮಿಯ ಮಾತು ಒಂದು ಆಧಾರವಾಯಿತು. ಆತನು ಹೇಳ್ತಾ ಇದ್ದಾನೆ, ಆದರೂ ಕೂಡ ನಾವು ನಿನ್ನ ಮಾತಿನ ಮೇಲೆ ಬಲೆಯನ್ನು ಹಾಕ್ತೇವೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ ಮಾತನ್ನು ಆಧಾರ ಮಾಡಿಕೊಂಡು ಪೇತ್ರನು ಆಳವಾದ ಸ್ಥಳಕ್ಕೆ ದೋಣಿಗಳನ್ನು ನಡೆಸಿ ಅಲ್ಲಿ ಬಲೆಯನ್ನು ಬೀಸಿದಾಗ ರಾಶಿ ಮೀನುಗಳು ಬಲೆಯೇ ತುಂಬಿ ಹರಿಯುವಷ್ಟು ಮೀನುಗಳು ಅಲ್ಲಿ ಸಿಕ್ಕಿದವು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ಬೋದು ಪ್ರಿಯರೇ. ಹಾಗಾದ್ರೆ ನೋಡ್ರಿ, ಬೇಸರಗೊಂಡವರನ್ನ ಯೇಸು ಸ್ವಾಮಿ ತೃಪ್ತಿಪಡಿಸೋನಾಗಿದ್ದಾನೆ. ಯಾರೆಲ್ಲ ಬೇಸರಗೊಂಡು ಜೀವಿತದಲ್ಲಿ ಇಷ್ಟೆಲ್ಲ ಪ್ರಯಾಸ ಪಟ್ಟರು, ನನ್ನ ಜೀವಿತದಲ್ಲಿ ಏನು ನಾನು ಗಳಿಸ್ಲಿಕ್ಕೆ ಆಗಿಲ್ಲ, ನನ್ನ ಜೀವಿತದಲ್ಲಿ ಇಷ್ಟೆಲ್ಲ ಕಷ್ಟಪಟ್ಟರು ಕೂಡ ನಾನು ಏನನ್ನು ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ರಾತ್ರಿ ಎಲ್ಲ ಪ್ರಯಾಸ ಪಟ್ಟಿದ್ದಾರೆ ಪೇತ್ರನು, ರಾತ್ರಿ ಎಲ್ಲ ತನ್ನ ಜೊತೆ ಇರೋರು ಕೂಡ ಪ್ರಯಾಸ ಪಟ್ಟಿದ್ದಾರೆ, ಒಂದು ಮೀನು ಹಿಡಿಲಿಕ್ಕಾಗಿಲ್ಲ. ಆಗ ಅವರ ಹೃದಯಗಳೆಲ್ಲ ಬೇಸತ್ತು ಹೋಯಿತು, ಅವರ ಮನಸ್ಸುಗಳೆಲ್ಲ ಬೇಸತ್ತು ಹೋಯಿತು, ಅವರ ಮುಖಗಳೆಲ್ಲ ಬಾಡಿ ಹೋಯಿತು. ಯಾಕೆಂದ್ರೆ ರಾತ್ರಿ ಎಲ್ಲ ನಿದ್ದೆಗೆಟ್ಟಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಯೇಸು ಸ್ವಾಮಿಯ ಮಾತು ಅವರನ್ನು ಸಂತೋಷ ಪಡಿಸಿತು. ಯೇಸು ಸ್ವಾಮಿಯ ಮಾತು ಅವರಿಗೊಂದು ಪ್ರತಿಫಲವನ್ನು ದೊರಕಿಸಿಕೊಡ್ತು. ಹಾಗೆ ಪ್ರಿಯರೇ, ನೀವು ಯಾರೆಲ್ಲ ಬೇಸರಗೊಂಡಿದ್ದೀರೋ, ಜೀವಿತದಲ್ಲಿ ಇಷ್ಟೆಲ್ಲ ಪ್ರಯಾಸ ಪಟ್ಟರು ಏನನ್ನು ಕೂಡ ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಒಂದು ಕೆಲಸದಲ್ಲಿ ಸಮಾಧಾನ ಇಲ್ಲ, ಒಳ್ಳೆ ಒಂದು ಕೆಲಸ ಸಿಗ್ತಾ ಇಲ್ಲ, ಒಳ್ಳೆ ಒಂದು ವಿದ್ಯಾಭ್ಯಾಸಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಪ್ರಯಾಸ ಪಡ್ತಾ ಇದ್ದೇನೆ, ಆದ್ರೆ ಎಕ್ಸಾಮ್ಗಳನ್ನ ಬರಿತಾ ಇದ್ದೇನೆ, ಪಾಸ್ ಆಗ್ಲಿಕ್ಕೆ ಆಗ್ತಾ ಇಲ್ಲ, ಪ್ರಯಾಸ ಪಡ್ತಾ ಇದ್ದೇನೆ, ಬಿಸ್ನೆಸ್ಗಳನ್ನ ಮಾಡ್ತಾ ಇದ್ದೇನೆ, ಏನು ಆದಾಯನ ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ನನ್ನ ಕುಟುಂಬದಲ್ಲಿ ಬೇಕಾದದ್ದೆಲ್ಲವನ್ನ ಮಾಡ್ತಾ ಇದ್ದೇನೆ, ಆದ್ರೂ ಕೂಡ ನನಗೊಂದು ಸಂತೋಷ ಸಿಗ್ತಾ ಇಲ್ಲ, ಸೇವೆಯಲ್ಲಿ ನಾನು ಹೆಚ್ಚು ಪ್ರಯಾಸ ಪಡ್ತಾ ಇದ್ದೇನೆ, ಆದ್ರೂ ಕೂಡ ಒಂದು ಆತ್ಮವನ್ನು ನಾನು ಗಳಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಸೇವೆಯಲ್ಲಿ ನಾನು ಪಡುವಂತ ಪ್ರಯಾಸಕ್ಕೆ ತುಂಬಾ ಆತ್ಮಗಳು ಬರಬೇಕಾಗಿತ್ತು, ರಾತ್ರಿ ಹಗಲು ಅನ್ನೋದನ್ನ ನಾನು ಮರೆತು ಏನ್ ಮಾಡ್ತಾ ಇದ್ದೇನೆ, ಕಷ್ಟಪಡ್ತಾ ಇದ್ದೇನೆ, ಸುವಾರ್ತೆ ಸಾರ್ತಾ ಇದ್ದೇನೆ, ಜನರಿಗೆ ಯೇಸು ಸ್ವಾಮಿಯ ಪ್ರೀತಿ ಬಗ್ಗೆ ತಿಳಿಸ್ತಾ ಇದ್ದೇನೆ, ಕರಪತ್ರಿಕೆಗಳನ್ನು ಕೊಡ್ತಾ ಇದ್ದೇನೆ, ಇದೆಲ್ಲವನ್ನ ಮಾಡಿದ್ರು ಕೂಡ ಇನ್ನೂ ನಾನು ಶೂನ್ಯ ಅವಸ್ಥೆಯಲ್ಲೇ ಇದ್ದೇನೆ, ಇನ್ನೂ ಒಂದು ಶೂನ್ಯ ಅವಸ್ಥೆಯಲ್ಲೇ ನನ್ನ ಜೀವಿತ ಮುಂದೆ ಹೋಗ್ತಾ ಇದೆ, ನನ್ನ ಕುಟುಂಬದಲ್ಲಿ ಒಂದು ಶೂನ್ಯ ಅವಸ್ಥೆ ಇದೆ, ನನ್ನ ವಿದ್ಯಾಭ್ಯಾಸದಲ್ಲಿ, ನನ್ನ ಕೆಲಸದಲ್ಲಿ, ನನ್ನ ಮಕ್ಕಳ ಮಧ್ಯದಲ್ಲಿ, ನನ್ನ
ಕುಟುಂಬದ ಜೀವಿತದ ಮಧ್ಯದಲ್ಲಿ ನಾನು ಒಂದು ಶೂನ್ಯವಾದ ಒಂದು ಅವಸ್ಥೆಯನ್ನು ಅನುಭವಿಸ್ತಾ ಇದ್ದೇನೆ ಎಂಬುದಾಗಿರುವಂಥ ಚಿಂತೆಯಲ್ಲಿ ನೀವು ಆಗಿರೋದಾದರೆ, ಒಂದು ವೇಳೆ ಇದೆಲ್ಲವನ್ನ ನಿಮ್ಮ ಹೃದಯದಲ್ಲಿ ಇಟ್ಟುಕೊಂಡು ನೀವು ಬೇಸರಗೊಂಡಿರೋದಾದರೆ, ಪ್ರಿಯರೇ, ನಾನು ಈ ದಿನ ನಿಮ್ಮೊಂದಿಗೆ ದೇವರ ವಾಕ್ಯದ ಆಧಾರದ ಮೇಲೆ ಹೇಳ್ತೇನೆ, ಯೇಸು ಸ್ವಾಮಿಯನ್ನು ನಂಬಿರಿ. ಪೇತ್ರನು ನಂಬಿದ ಹಾಗೆ, ಪೇತ್ರನು ಯೇಸು ಸ್ವಾಮಿಯ ಮಾತಿನ ಮೇಲೆ ಭರವಸೆ ಇಟ್ಟ ಹಾಗೆ ನೀವು ಕೂಡ ಯೇಸು ಸ್ವಾಮಿಯ ಮಾತನ್ನು ನಂಬಿ ಯೇಸು ಸ್ವಾಮಿಯ ಮೇಲೆ ಭರವಸೆ ಇಡೋದಾದರೆ, ನಿಮ್ಮ ಶೂನ್ಯವಾದ ಎಲ್ಲ ಪರಿಸ್ಥಿತಿಗಳಲ್ಲಿ ಆತನು ನಿಮ್ಮ ಶೂನ್ಯತೆಯನ್ನು ಮಾರ್ಪಡಿಸಿ ತನ್ನ ಮಹಿಮೆಯನ್ನು ಅಲ್ಲಿ ಸುರಿಸುವವನಾಗಿದ್ದಾನೆ. ಏನೆಲ್ಲ ನಷ್ಟವಾಗಿದೆಯೋ, ಏನೆಲ್ಲ ಪ್ರಯಾಸಕ್ಕೆ ನಿಮಗೆ ಪ್ರತಿಫಲವಾಗಿ ಹೊಂದಿಕೊಳ್ಳಿಕ್ಕಾಗಿಲ್ವೋ, ಅದಕ್ಕೆ ಪ್ರತಿಯಾಗಿ ದೇವರು ಉಪಕಾರವನ್ನು ಮಾಡುವವನಾಗಿದ್ದಾನೆ. ನೋಡ್ರಿ, ರಾತ್ರಿ ಎಲ್ಲ ಪ್ರಯಾಸ ಪಟ್ಟಂತ ಪೇತ್ರನಿಗೆ ಒಂದು ಮೀನು ಸಿಕ್ಕಿಲ್ಲ, ಆದರೆ ಯೇಸು ಸ್ವಾಮಿಯ ಮಾತಿನ ಮೇಲೆ ಬಲೆ ಹಾಕಿದಾಗ ಬಲೆ ಎರಿಯುವಷ್ಟು ಮೀನು ಸಿಕ್ತು. ಹಾಗಾದ್ರೆ ಪ್ರಿಯರೇ, ನೀವಾಗಿ ನೀವು ಪ್ರಯಾಸ ಪಡುವಾಗ ಏನನ್ನು ಪಡ್ಕೊಳ್ಳಿಕ್ಕಾಗಲ್ಲ, ನೀವಾಗಿ ನೀವು ಪ್ರಯಾಸ ಪಡುವಾಗ ಯಾವುದನ್ನು ಪಡ್ಕೊಳ್ಳಿಕ್ಕಾಗಲ್ಲ. ಹಾಗಾದ್ರೆ ನೀವಾಗಿ ನೀವು ಪ್ರಯಾಸ ಪಡೆದ ಯೇಸು ಸ್ವಾಮಿಯ ಮಾತಿನ ಮೇಲೆ ನೀವು ಒಂದು ಭರವಸೆ ಇಡೋದಾದ್ರೆ, ಯೇಸು ಸ್ವಾಮಿಯ ಮಾತಿನ ಮೇಲೆ ಭರವಸೆ ಇಟ್ಟು ನಿನ್ನ ಕುಟುಂಬ ಜೀವಿತ ಆಗಿರ್ಬೋದು, ನಿನ್ನ ವಿದ್ಯಾಭ್ಯಾಸ ಆಗಿರ್ಬೋದು, ನೀನು ಕಟ್ಟಿಕೊಳ್ಳೋದಾದ್ರೆ, ಒಂದು ವೇಳೆ ಬಿಸ್ನೆಸ್ ಆಗಿರ್ಬೋದು, ಅದನ್ನ ಮಾಡೋದಾದ್ರೆ, ಅಂದ್ರೆ ಅದರ ಅರ್ಥ ಯೇಸು ಸ್ವಾಮಿಯ ಮಾತನ್ನ ನೀವು ಆಧಾರ ಮಾಡಿಕೊಂಡು ಏನೇ ಮಾಡಿದ್ರು ಕೂಡ ಅದಕ್ಕೆ ಒಂದು ಪ್ರತಿಫಲವನ್ನ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಅಲ್ಲದೆ ನಿಮ್ಮ ಬುದ್ಧಿಯಿಂದ, ನಿಮ್ಮ ಜ್ಞಾನದಿಂದ, ನಿಮ್ಮ ಸ್ವಂತ ಅಭಿಪ್ರಾಯದಿಂದ, ಸ್ವಂತ ಆಲೋಚನೆಯಿಂದ ಅಥವಾ ನಿಮ್ಮ ಸ್ವಂತ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡು ಏನೆಲ್ಲ ಪ್ರಯಾಸ ಪಟ್ಟರು, ರಾತ್ರಿ ಎಲ್ಲ ಪ್ರಯಾಸ ಪಟ್ಟರು ಕೂಡ ಈ ರಾತ್ರಿ ಹಗಲು ಅನ್ನೋದನ್ನ ನಿದ್ದೆಗೆಟ್ಟು ಏನೆಲ್ಲ ವಿದ್ಯಾಭ್ಯಾಸ ಮಾಡ್ಲಿಕ್ಕೋ ಅಥವಾ ಕೆಲಸ ಮಾಡ್ಲಿಕ್ಕೋ, ಬಿಸ್ನೆಸ್ ಮಾಡ್ಲಿಕ್ಕೋ, ಸೇವೆ ಮಾಡ್ಲಿಕ್ಕೋ ನೀವು ನಿಮ್ಮ ಸ್ವಂತ ಬುದ್ಧಿಯನ್ನು ಆಧಾರ ಮಾಡಿಕೊಂಡು ಮುಂದೆ ಹೋದಾಗ ಯಾವುದನ್ನು ಪಡ್ಕೊಳ್ಳಿಕ್ಕಾಗಲ್ಲ. ಪ್ರಿಯರೇ, ಯೇಸು ಸ್ವಾಮಿಯ ಆ ಮೇಲೆ ನಾವು ನಂಬಿಕೆ ಇಡುವಾಗ, ಯೇಸು ಸ್ವಾಮಿಯ ಮೇಲೆ ನಾವು ನಂಬಿಕೆ ಇಟ್ಟು ನಾವು ಮುಂದೆ ಹೋಗುವಾಗ ನಮ್ಮ ಯೇಸು ಕರ್ತನು ನಮ್ಮನ್ನು ಏನು ಮಾಡ್ತಾನೆ ಅಂದರೆ, ಅವೆಲ್ಲದರಿಂದ ನಮ್ಮನ್ನು ಮಾರ್ಪಡಿಸಿ ನಮ್ಮ ಶೂನ್ಯ ಅವಸ್ಥೆಯಿಂದ ಬದಲಾವಣೆ ಮಾಡಿ ದೇವರು ತನ್ನ ಕೃಪೆಯಿಂದ ನಮ್ಮನ್ನು ತುಂಬಿಸಿ, ನಮಗೆ ಎಲ್ಲೆಲ್ಲಿ ನಷ್ಟವಾಗಿದೆಯೋ, ಎಲ್ಲೆಲ್ಲಿ ನಾವು ಪಟ್ಟ ಪ್ರಯಾಸಕ್ಕೆ ಪ್ರತಿಫಲ ಸಿಕ್ಕಿಲ್ವೋ ಅಲ್ಲೆಲ್ಲವೂ ಕೂಡ ಆತನು ಪ್ರತಿಫಲವನ್ನು ಒದಗಿಸಿ ಕೊಡುವವನಾಗಿದ್ದಾನೆ. ನಾವು ಚಿಂತಿಸ್ತಾ ಇರ್ಬೋದು, ಬೇಸರಗೊಂಡಿರ್ಬೋದು, ನನ್ನ ಜೀವಿತ ಯಾಕೆಪ್ಪ ಹೀಗೆ ಹೋಗ್ತಾ ಇದೆ ಎಂಬುದಾಗಿ. ಆದರೆ ಯೇಸು ಸ್ವಾಮಿಯ ಸನ್ನಿಧಿಗೆ ನೀನು ಬರುವಾಗ ಅಥವಾ ಯೇಸು ಸ್ವಾಮಿ ಮೇಲೆ ನೀನು ನಂಬಿಕೆ ಇಡುವಾಗ ನಿನ್ನ ಜೀವಿತದಲ್ಲಿ ನೀನು ಏನೆಲ್ಲ ಇಕ್ಕಟ್ಟುಗಳಲ್ಲಿ ಸಿಕ್ಕಿಕೊಂಡಿದೆಯೋ, ಏನೆಲ್ಲ ವಿಷಯಗಳಲ್ಲಿ ಬೇಸರಗೊಂಡಿದೆಯೋ ಅದೆಲ್ಲದರಿಂದ ಬದಲಾಯಿಸಲಿಕ್ಕೆ ಆತನೇನಾಗಿದ್ದಾನೆ, ಶಕ್ತನಾಗಿದ್ದಾನೆ. ಪ್ರಿಯರೇ, ಒಂದು ಬಾರಿ ನಾವು ಸತ್ಯವೇದದಲ್ಲಿ ನೋಡ್ತೇವೆ, ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯವನ್ನು ಓದುವಾಗ ಅಲ್ಲಿ ಒಂದು ವ್ಯಕ್ತಿಯನ್ನ ನಾವು ನೋಡ್ತೇವೆ. ಜಕ್ಕಾಯನ್ ಎಂಬುದಾಗಿರುವಂತ ಒಂದು ವ್ಯಕ್ತಿ ಯೇಸು ಸ್ವಾಮಿಯನ್ನ ನೋಡ್ಬೇಕೆಂಬುದಾಗಿ ಬಯಸ್ತೇನೆ. ಆದ್ರೆ ಆತನು ಜನರ ಮಧ್ಯದಲ್ಲಿ ಸಣ್ಣ ಒಂದು ಕುಳ್ಳನಾದ್ರಿಂದ ಅದನ್ನ ಜನರ ಗುಂಪಿನ ಮಧ್ಯದಲ್ಲಿ ನೋಡ್ಲಿಕ್ಕೆ ಆಗಲ್ಲ. ಆದ್ರೆ ಆತನ ಆಲದ ಮರ ಹತ್ತಿ ಯೇಸು ಸ್ವಾಮಿಯನ್ನ ನೋಡ್ಲಿಕ್ಕೆ ಹೋದಾಗ ಯೇಸು ಸ್ವಾಮಿ ಅಲ್ಲಿ ಹೇಳ್ತಾ ಇದ್ದಾರೆ, ಜಕ್ಕಾಯನೇ ತಟ್ಟನೆ ಇಳಿದು ಬಾ, ನಾನು ಇವತ್ತು ನಿನ್ನ ಮನೆಯಲ್ಲೇ ಇಳ್ಕೊಳ್ತೇನೆ ಎಂಬುದಾಗಿ. ಹಾಗಾದ್ರೆ ಜಕ್ಕಾಯನ ಆಸಕ್ತಿ ಏನಂದ್ರೆ, ನಾನು ಯೇಸು ಸ್ವಾಮಿಯನ್ನ ನೋಡ್ಬೇಕು, ಯೇಸು ಸ್ವಾಮಿಯನ್ನ ನೋಡುವಾಗ ನನಗೆ ಒಂದು ಸಂತೋಷ ಉಂಟಾಗ್ತದೆ ಎಂಬುದಾಗಿ ಆತನು ಬಯಸಿ ಅಲ್ಲಿ ಹೋದ. ಆದ್ರೆ ಯೇಸು ಸ್ವಾಮಿ ತನ್ನ ಜೀವಿತದಲ್ಲೇ ಬರ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿ ತನ್ನ ಕುಟುಂಬಕ್ಕೆ ಹೋಗಿ ತನ್ನಲ್ಲಿ ಏನೆಲ್ಲ ಬೇಸರಿಕೆಗಳು, ಏನೆಲ್ಲ ಬೇಡದೇ ಇರುವಂತ ಕಾರ್ಯಗಳಿತ್ತು ಅವೆಲ್ಲವನ್ನ ತನ್ನಿಂದ ಹೊರ ತಂದು ಆತನ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ಆತನ ಕುಟುಂಬವನ್ನ ಶುದ್ಧೀಕರಿಸ್ತಾ ಇದ್ದಾನೆ. ಆತನಲ್ಲಿ ಇರುವಂತ ಎಲ್ಲ ಪಾಪದ ಕೃತ್ಯಗಳನ್ನ ಆತನೇ ಒಪ್ಪಿಕೊಂಡು ಬಿಟ್ಟು ಬಿಡ್ತಾ ಇದ್ದಾನೆ. ಅಂದ್ರೆ ಜಕ್ಕಾಯನು ಬಿಟ್ಟು ಬಿಡ್ತಾ ಇದ್ದಾನೆ. ದೇವರೇ, ನಾನು ಏನೆಲ್ಲ ತಪ್ಪುಗಳನ್ನ ಮಾಡಿದ್ದೇನೋ, ಏನೆಲ್ಲ ದೇವರೇ ಇಷ್ಟವಿಲ್ಲದ ಕಾರ್ಯಗಳನ್ನ ನಾನು ಮಾಡ್ತಾ ಇದ್ದೇನೆ, ಅದೆಲ್ಲದರಿಂದ ನಾನು ಒಂದು ಬದಲಾವಣೆಯನ್ನು ಹೊಂದಿಕೊಳ್ತೇನೆ ಎಂಬುದಾಗಿ ಆತನು ಏನ್ ಮಾಡ್ತಾ ಇದ್ದಾನೆ, ಎಲ್ಲವನ್ನ ಬಿಟ್ಟು ನಾನು ದೇವರಿಗೆ ಒಳಗಾಗಬೇಕು ಎಂಬುದಾಗಿ, ದೇವರ ಚಿತ್ತಕ್ಕೆ ಒಳಗಾಗಬೇಕು ಎಂಬುದಾಗಿ ಒಂದು ಮಾನಸಾಂತರ ಹೊಂದೋದನ್ನ ನಾವು ನೋಡ್ತೇವೆ. ಪ್ರಿಯರೇ, ತನ್ನ ತಪ್ಪುಗಳನ್ನು ಒಪ್ಪಿಕೊಳ್ಳೋದನ್ನ ನಾವು ನೋಡ್ತೇವೆ. ಯೇಸು ಸ್ವಾಮಿಯನ್ನ ನೋಡ್ಬೇಕೆಂಬುದಾಗಿ ಅಪೇಕ್ಷಿಸಿದಂಥ ಜಕ್ಕಾಯನ ಜೀವಿತದಲ್ಲಿ ಇದ್ದಂಥ ಎಲ್ಲ ಬೇಸರಿಕೆಗೆ ಸಂಬಂಧಪಟ್ಟ ಕಾರ್ಯಗಳನ್ನ ಯೇಸು ಸ್ವಾಮಿ ಏನ್ ಮಾಡಿದ್ರೆ ಅಂದ್ರೆ ಅವರ ಜೀವಿತದಲ್ಲಿ ಅಥವಾ ಅವರ ಕುಟುಂಬಕ್ಕೆ ಹೋದಾಗ ಬದಲಾಯಿಸಿದ್ರು. ಹಾಗಾದ್ರೆ ಪ್ರಿಯರೇ, ಬೇಸರ ಇರುವಂತ ನೀನು ಒಂದನ್ನ ಮಾಡು, ಯೇಸು ಸ್ವಾಮಿಯನ್ನ ನೋಡ್ಲಿಕ್ಕೆ ನಿನ್ನ ಮನಸ್ಸನ್ನ ಬಿಟ್ಟುಕೊಡು, ನಿನ್ನ ಹೃದಯವನ್ನ ಬಿಟ್ಟುಕೊಡು. ನಿನ್ನ ಜೀವಿತದಲ್ಲಿ ಒಂದು ಬದಲಾವಣೆ ಉಂಟಾಗ್ತದೆ. ಒಂದು ವೇಳೆ ನೀನು ರೋಗದಿಂದ ಬೇಸತ್ತು ಹೋಗಿದ್ಯಾ, ನಾವು ಸತ್ಯವೇದದಲ್ಲಿ ಇನ್ನೊಂದು ಉದಾಹರಣೆಯನ್ನು ನೋಡ್ತೇವೆ. 12 ವರ್ಷಗಳಿಂದ ರಕ್ತ ಕುಸುಮ ರೋಗಿಯಾದಂತ ಒಂದು ಸ್ತ್ರೀ ತಾನು ತನ್ನ ರೋಗದಿಂದ ಬೇಸತ್ತು ಹೋಗಿರ್ತಾಳೆ. ತನ್ನ ರೋಗದಿಂದ ಒಂದು ಸೌಖ್ಯ ಹೊಂದಿಕೊಳ್ಳಿಕ್ಕಾಗದೆ, ತನ್ನ ರೋಗದಿಂದ ಬಿಡುಗಡೆ ಹೊಂದಿಕೊಳ್ಳಿಕ್ಕಾಗದೆ ಹೆಚ್ಚು ಕಡಿಮೆ 12 ವರ್ಷಗಳ ಕಾಲ ಆ ರೋಗಕ್ಕೆ ಬೇಕಾದ ಎಲ್ಲ ವೈದ್ಯರಿಂದ ಸಲಹೆಗಳನ್ನ, ಟ್ರೀಟ್ಮೆಂಟ್ಗಳನ್ನ ತಗೊಳ್ತಾಳೆ. ಆದ್ರೆ ಎಂದಿಗೂ ಆ ರೋಗ
ಆಕೆಯನ್ನು ಬಿಟ್ಟು ಹೋಗಲ್ಲ. ರೋಗದಿಂದ ತುಂಬಾ ಬಳಲಿ ಹೋಗಿ ಆ ರೋಗದ ನಿಮಿತ್ತ ತುಂಬಾ ಬೆಸತ್ತು ಹೋಗಿ ಇನ್ನು ಜೀವಿತವೇ ಬೇಡ ಎಂಬುದಾಗಿ ತೀರ್ಮಾನ ಮಾಡುವ ಅವಸ್ಥೆಗೆ ಆಕೆ ಬರ್ತಾಳೆ. ಪ್ರಿಯರೇ, ತನಗಿದ್ದಂತ ಬೇಸರಿಕೆ ಏನಂದ್ರೆ ತನ್ನ ಹಿಂಬಾಲಿಸ್ತಿರುವಂತ ತನ್ನ ದೇಹವನ್ನು ಅಂಟಿಕೊಂಡಿರುವಂತ ರೋಗ ಆಕೆಯನ್ನ ಬಿಟ್ಟು ಹೋಗ್ತಾ ಇಲ್ಲ. ನೋಡ್ರಿ, ವೈದ್ಯರ ಹತ್ರ ಹೋಗುವಾಗ ವೈದ್ಯರು ಹೇಳ್ತಾರೆ ನಮ್ಮಿಂದ ಆಗುವಂತದ್ದನ್ನ ನಾವು ಮಾಡ್ತೇವೆ, ಆದ್ರೆ ಅದು ನಿಮ್ಮ ಜೀವಿತದಲ್ಲಿ ಏನಾಗ್ತಾ ಇಲ್ಲ, ಬಿಟ್ಟು ಹೋಗ್ತಾ ಇಲ್ಲ. ವೈದ್ಯರು ಬೇಕಾದ ಸಲಹೆಗಳನ್ನ ಕೊಡ್ತಾ ಇದ್ರು, ಟ್ಯಾಬ್ಲೆಟ್ ಗಳನ್ನ ಕೊಡ್ತಾ ಇದ್ರು. ಇಬ್ಬರು ವೈದ್ಯರುಗಳನ್ನೆಲ್ಲ, ಯಾವೆಲ್ಲ ಒಳ್ಳೆ ವೈದ್ಯರು ಎಂಬುದಾಗಿ ಜನರೆಲ್ಲ ಯಾರನ್ನೆಲ್ಲ ತಿಳಿಸ್ತಾ ಇದ್ರು ಅವರೆಲ್ಲರ ಬಳಿಗೆ ಹೋಗ್ತಾ ಇದ್ರು. ಆದ್ರೂ ಕೂಡ 12 ವರ್ಷಗಳ ಕಾಲ ತನಕ ಆ ಕುಸುಮ ರೋಗಿ ಏನ್ ಮಾಡ್ತಾ ಇದ್ದಿಲ್ಲ ಅಂದ್ರೆ ತನ್ನ ರಕ್ತ ಸುರಿಸುವಿಕೆಯಲ್ಲಿ ಅಥವಾ ತನಗಿದ್ದಂತ ವೇದನೆಯನ್ನ, ತನಗಿರುವಂತ ದುಃಖವನ್ನ, ತನಗಿರುವಂತ ಪರಿಸ್ಥಿತಿಯನ್ನ ಒಂದು ಬೇಸರಿಕೆಯಾಗಿ ತನ್ನ ಜೀವಿತದಲ್ಲಿ ಇಟ್ಟುಕೊಂಡಿದ್ದಾಳೆ. ಯಾಕೆಂದ್ರೆ ಯಾರಿಂದಲೂ ಬಿಡಿಸ್ಲಿಕ್ಕೆ ಆಗ್ತಾ ಇಲ್ಲ, ಯಾರಿಗೂ ಸೌಖ್ಯ ಪಡಿಸ್ಲಿಕ್ಕೆ ಆಗ್ತಾ ಇಲ್ಲ. ನಂತರ ಯಾರೊಂದಿಗಾದ್ರೂ ಹೇಳ್ಕೊಳ್ಳೋಣ ಅಂದ್ರೆ ಅದರಿಂದ ಪ್ರಯೋಜನನೂ ಬರ್ತಾ ಇಲ್ಲ. ಈ ಒಂದು ಬೇಸರಿಕೆಯಲ್ಲಿರುವಂತ ಆ ಸ್ತ್ರೀಗೆ ಒಂದು ಶುಭ ಸಂದೇಶ ಕೇಳಲ್ಪಡ್ತದೆ. ಏನಂದ್ರೆ, ನೋಡು, ವೈದ್ಯರ ಹತ್ರ ಹೋಗಿದ್ಯಾ, ವೈದ್ಯರು ಹೇಳಿದ್ದೆಲ್ಲ ಮಾಡಿದ್ಯಾ, ಇವತ್ತಿನವರೆಗೊಂದು ಸೌಖ್ಯ ಉಂಟಾಗಿಲ್ಲ. ವೈದ್ಯರು ಹೇಳಿದ ಎಲ್ಲಾ ವೈದ್ಯರುಗಳನ್ನ ಹೋಗಿ ಸಂಧಿಸಿದಿ, ಯಾರೆಲ್ಲ ನಿನಗೆ ವೈದ್ಯರುಗಳ ಬಗ್ಗೆ ಹೇಳಿದಾರೋ ಎಲ್ಲಾ ವೈದ್ಯರುಗಳ ಹತ್ರ ಹೋಗಿದ್ಯಾ, ಎಲ್ಲಾ ಟ್ರೀಟ್ಮೆಂಟ್ ಪಡೆದಿದ್ಯಾ, ಆದ್ರೂ ಕೂಡ ನಿನ್ನಲ್ಲಿ ಒಂದು ಸೌಖ್ಯ ಉಂಟಾಗಿಲ್ಲ. ಆದ್ರೆ ಸೌಖ್ಯ ಕೊಡ್ಲಿಕ್ಕೆ ಒಬ್ರು ಇದ್ದಾರೆ, ಆತನ ಬಳಿಗೆ ಹೋಗೋದಾದ್ರೆ ನಿನಗೆ ಕಾಡುವಂತ ಈ ರೋಗ ಅಥವಾ ನಿನ್ನನ್ನ ಹಿಂಬಾಲಿಸ್ತಿರುವಂತ ನಿನ್ನ ದೇಹದಲ್ಲಿ ಬಲಹೀನವಾಗಿ ಕಾಣುತ್ತಿರುವಂತ ಈ ರೋಗದಿಂದ ಒಬ್ಬನಿಗೆ ಮಾತ್ರ ಬಿಡಿಸ್ಲಿಕ್ಕೆ ಸಾಧ್ಯ. ಆತನ ಬಳಿಗೆ ಹೋಗ್ತೀಯಾ ಎಂಬುದಾಗಿ ಒಬ್ಬರ ಮೂಲಕ ಕೇಳಲ್ಪಟ್ಟು ಆತನ ಮೇಲೆ ನಂಬಿಕೆ ಇಟ್ಟಿದ್ದನ್ನ ನಾವು ನೋಡ್ತೇವೆ. ಆತನ ಬಗ್ಗೆ ಕೇಳಲ್ಪಟ್ಟಾಗ ಆತನನ್ನ ಆಕೆ ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ ನಂಬ್ತಾ ಇದ್ದಾರೆ. ಅದನ್ನ ಯಾರನ್ನ ಅಂದ್ರೆ ಯೇಸು ಸ್ವಾಮಿಯನ್ನ. ಆಕೆ ಕೇಳಲ್ಪಡ್ತಾ ಇರೋದು ನೋಡ್ರಿ, ವೈದ್ಯರಿಂದ ನೀವು ಎಷ್ಟೋ ಬಾರಿ ಕೈ ಬಿಡಲ್ಪಟ್ಟಿದ್ದೀರಾ, ಆದ್ರೆ ನಿಮಗೆ ಬಿಡುಗಡೆ ಕೊಡ್ಲಿಕ್ಕೆ ಒಬ್ಬರಿಂದ ಸಾಧ್ಯ, ಅದು ಯೇಸು ಸ್ವಾಮಿಯಿಂದ. ಯೇಸು ಸ್ವಾಮಿ ಬಳಿಗೆ ಹೋಗ್ತೀಯಾ ಎಂಬುದಾಗಿ ಸ್ತ್ರೀಗೆ ಕೇಳಿದಾಗ ಆಕೆ ಮನಪೂರ್ವಕವಾಗಿ ಒಪ್ಪಿಕೊಳ್ತಾ ಇದ್ದಾಳೆ. ಹೋಗೋದು ಮಾತ್ರ ಅಲ್ಲ, ಆತನಿಂದ ನನಗೆ ಸೌಖ್ಯ ಸಿಗ್ತದೆ ಎಂಬುದಾಗಿ ಕೂಡ ನಾನು ನಂಬ್ತೇನೆ, ಅಥವಾ ನನ್ನ ಬೇಸರಿಕೆ ನನ್ನನ್ನು ಬಿಟ್ಟು ಹೋಗ್ತದೆ ಎಂಬುದಾಗಿ ಕೂಡ ನಾನು ನಂಬ್ತೇನೆ ಎಂಬುದಾಗಿ ಆಕೆ ತನ್ನನ್ನು ಒಪ್ಪಿಸಿಕೊಟ್ಟಾಗ ದೇವರು ಆಕೆಯನ್ನ ಏನ್ ಮಾಡ್ತಾ ಇದ್ದಾರೆ, ಕರುಣಿಸ್ತಾ ಇದ್ದಾರೆ. ಪ್ರಿಯರೇ, ನಿಮ್ಮ ಜೀವಿತದಲ್ಲಿಯೂ ಕೂಡ ಅನೇಕ ಬಾರಿ ರೋಗಗಳ ನಿಮಿತ್ತ ನೀವು ಬೇಸತ್ತು ಹೋಗಿರ್ಬೋದು, ರೋಗಗಳ ನಿಮಿತ್ತ ಬೇಸರಗೊಂಡಿರ್ಬೋದು. ಯಾಕೆ ಅಂದ್ರೆ ಕೆಲವೊಂದು ರೋಗಗಳು ದೇಹದಲ್ಲಿ ಬರುವಾಗ ಅದನ್ನ ವಾಸಿ ಮಾಡ್ಲಿಕ್ಕೆ ಆಗದ ರೀತಿಯಲ್ಲಿ, ವಾಸಿ ಮಾಡಿಕೊಳ್ಳಿಕ್ಕೆ ಆಗದ ರೀತಿಯಲ್ಲಿ ಡಾಕ್ಟರ್ಗಳನ್ನ ನೀವು ಭೇಟಿ ಮಾಡಿ ನಿಮ್ಮ ಡಾಕ್ಟರ್ ಕೊಡುವಂತ ಸಲಹೆಗಳನ್ನ, ಟ್ಯಾಬ್ಲೆಟ್ ಗಳನ್ನ, ಟ್ರೀಟ್ಮೆಂಟ್ ಗಳನ್ನ ಪಡ್ಕೊಂಡ್ರು ಕೂಡ ನಿಮ್ಮ ಶರೀರವನ್ನ ಬಿಟ್ಟು ಆ ರೋಗ ಹೋಗದೆ ಇರಬಹುದು. ಅದೆಲ್ಲವನ್ನ ನೋಡುವಾಗ ಯಾಕೆ ನನ್ನ ಜೀವಿತ ಇನ್ನೂ ಉಳಿದಿದೆ, ನನಗೆ ಈ ರೋಗ ಯಾಕೆ ನನ್ನನ್ನು ಬಿಟ್ಟು ಹೋಗ್ತಾ ಇಲ್ಲ ಎಂಬುದಾಗಿ ಅನೇಕ ಬೇಸರವಾದ ಸಂಗತಿಗಳು ನಿಮ್ಮ ಜೀವಿತದಲ್ಲಿ ನಿಮ್ಮನ್ನ ಕಾಡ್ತಾ ಇರಬಹುದು. ನೀನು ಯಾಕೆ ಬೇಸರಗೊಳ್ತೀಯಾ? ನೀನು ಯೇಸು ಸ್ವಾಮಿಯನ್ನ ನಂಬು ಎಂಬುದಾಗಿರುವ ಈ ದಿನದ ಸಂದೇಶ ಅದು ನಿನಗಾಗಿ ಆಗಿದೆ. ಪ್ರಿಯಳೇ, ನಿನ್ನ ರೋಗ ಇದೆಯಲ್ಲ, ಅದರಿಂದ ಸೌಖ್ಯ ದೇವರು ಕೊಡ್ತಾರೆ. ಅದು ಯಾರಂದ್ರೆ ಪ್ರಭುವಾದ ಯೇಸು ಕ್ರಿಸ್ತನು. ಆ ದಿನ ಆ ಸ್ತ್ರೀಗೆ ಸಿಕ್ಕಿದ ಶುಭ ಸಮಾಚಾರವನ್ನ ಯೇಸು ಸ್ವಾಮಿ ಈ ದಿನ ನಿನಗಾಗಿ ಸಾರಲ್ಪಡ್ತಾ ಇದೆ. ಏನಂದ್ರೆ, ನಿನ್ನ ರೋಗದಿಂದ ಒಂದು ಸೌಖ್ಯ ನಿನಗೆ ದೊರಕಬೇಕಾದ್ರೆ ಯೇಸು ಸ್ವಾಮಿಯನ್ನ ನೀನು ನಂಬು. ಅದು 12 ವರ್ಷಗಳಾಗಿರ್ಬಹುದು, 38 ವರ್ಷಗಳು ಕೂಡ ಆಗಿರ್ಬಹುದು. ದೇವರಿಗೆ ಅಸಾಧ್ಯವಾದದ್ದು ಒಂದಿಲ್ಲ. 38 ವರ್ಷಗಳಿಂದಲೂ ರೋಗಿಯಾಗಿ ಬಿದ್ದಂತವರನ್ನು ಕೂಡ ಯೇಸು ಸ್ವಾಮಿ ಸೌಖ್ಯ ಪಡಿಸಿದ್ದನ್ನ ನಾವು ಸತ್ಯವೇದದಲ್ಲಿ ಕಾಣ್ತೇವೆ. 12 ವರ್ಷಗಳಿಂದ ರೋಗಿಯಾದಂತ ಆ ಸ್ತ್ರೀಯ ಆ ರೋಗವನ್ನ ಯೇಸು ಸ್ವಾಮಿ ಕ್ಷಣ ಮಾತ್ರದಲ್ಲಿ ಸೌಖ್ಯ ಪಡಿಸಿದ್ರು. ಹೇಗೆ ಎಂಬುದಾಗಿ ನಾವು ನೋಡೋದಾದ್ರೆ, ಆಕೆ ಆ ಸುವಾರ್ತೆನ ಅಥವಾ ಶುಭ ಸಮಾಚಾರವನ್ನು ಯೇಸು ಸ್ವಾಮಿ ಬಗ್ಗೆ ಕೇಳಲ್ಪಟ್ಟಾಗ ನಿನ್ನ ರೋಗದಿಂದ ಆತನು ಸೌಖ್ಯ ಕೊಡ್ತಾನೆ ಎಂಬುದಾಗಿರುವಂತ ವಿಷಯನ ಆಕೆ ಕೇಳಲ್ಪಟ್ಟಾಗ ಆಕೆ ಹೃದಯದಲ್ಲಿ ನಂಬ್ತಾ ಇದ್ದಾಳೆ. ಖಂಡಿತವಾಗಲೂ ಯೇಸು ಸ್ವಾಮಿ ರೋಗದಿಂದ ಸೌಖ್ಯ ನನಗೆ ಕೊಟ್ಟೇ ಕೊಡ್ತಾರೆ. ಅವ್ರ ಹತ್ರ ಹೋಗಿ ನಾನು ಹೇಳ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಆತನ ಉಡುಪನ್ನ ನಾನು ಮುಟ್ಟುವಾಗಲೇ, ಆತನನ್ನ ನಾನು ತಾಕುವಾಗಲೇ ಆತನಿಂದ ನನಗೆ ಸೌಖ್ಯ ಉಂಟಾಗ್ತದೆ ಎಂಬುದಾಗಿರುವಂತಹ ನಂಬಿಕೆಯನ್ನ ಆಕೆ ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ ಹುಟ್ಟಿಸಿಕೊಳ್ತಾ ಇದ್ದಾಳೆ. ಪ್ರಿಯರೇ, ನಾವು ಇಬ್ರಿಯ ಬರಹಗಾರನು ಬರೆಯುವಾಗ ಅದರಲ್ಲಿ ನಾವು ನೋಡ್ತೇವೆ, ನಂಬಿಕೆಯನ್ನ ಹುಟ್ಟಿಸುವನು ಪೂರೈಸುವನು ಯೇಸು ಕ್ರಿಸ್ತನೇ ಆಗಿದ್ದಾನೆ. ಹಾಗಾದ್ರೆ ಯೇಸು ಕ್ರಿಸ್ತನ ಮೇಲೆ ನಾವು ನಂಬಿಕೆಯನ್ನ ಇಡುವಾಗ ಆತನು ಪೂರೈಸ್ತಾನೆ. ಇಲ್ಲಿ ಈ ಸ್ತ್ರೀ 12 ವರ್ಷಗಳ ಕಾಲದಿಂದ ಅನೇಕರಿಂದ ಕೈ ಬಿಡಲ್ಪಟ್ಟಿದ್ದಾಳೆ. ತನ್ನಲ್ಲಿರುವಂತಹ ಹಣವನ್ನೆಲ್ಲ ನಷ್ಟಪಡಿಸಿಕೊಂಡಿದ್ದಾಳೆ. ಇನ್ನೂ ಸೌಖ್ಯ ಆಗ್ತದೆ ಎಂಬ ನಿರೀಕ್ಷೆನೇ ಇಲ್ಲ. ತನ್ನ ರೋಗದ ನಿಮಿತ್ತ ತುಂಬಾ ವೇದನೆ ದುಃಖದಲ್ಲಿದ್ದಾರೆ. ಆದ್ರೆ ಆಕೆಗೆ ಯೇಸು ಸ್ವಾಮಿ ಬಗ್ಗೆ ಕೇಳಲ್ಪಟ್ಟಾಗ, ಆತನು ಸೌಖ್ಯ ಕೊಡ್ಲಿಕ್ಕೆ ಶಕ್ತನು ಎಂಬುದಾಗಿ ಆಕೆ ಕೇಳಲ್ಪಟ್ಟಾಗ ಆತನ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇಡ್ತಾ ಇದ್ದಾಳೆ. ಏನಂದ್ರೆ, ಆತನ ಉಡುಪನ್ನ ಮುಟ್ಟುವಾಗಲೇ ನನಗೆ ಸೌಖ್ಯ ಆಗ್ತದೆ. ಜನರ ಗುಂಪು ತುಂಬಾ ಗುಂಪಿನಲ್ಲಿ ಇರುವಾಗಲೇ ಯೇಸು ಸ್ವಾಮಿಯ ಉಡುಪನ್ನ ಆ ರಕ್ತ ಕುಸುಮ ರೋಗಿ ಹೋಗಿ ಮುಟ್ಟಿದಾಗ
ಯೇಸು ಸ್ವಾಮಿಯ ಶಕ್ತಿ ಆಕೆಯ ಶರೀರಕ್ಕೆ ಪ್ರವೇಶಿಸಿ ಆಕೆಗೆ ಸೌಖ್ಯ ಕೊಟ್ಟದ್ದನ್ನು ನಾವು ನೋಡ್ತೇವೆ. ಸತ್ಯವೇದದಲ್ಲಿ ಇದು ನಡೆದಂಥ ಘಟನೆಯಾಗಿದೆ, ಈಗಲೂ ಕೂಡ ಇದು ನಡೆಯುವಂಥ ಘಟನೆಗಳಾಗಿದೆ. ಹಾಗಾದ್ರೆ ಪ್ರಿಯರೇ, ನೀವು ಯಾವ ರೋಗದಿಂದ ಬೇಸತ್ತು ಹೋಗಿದ್ದೀರಾ, ಯಾವ ರೋಗದಿಂದ ಬಳಲುತ್ತಿದ್ದೀರಾ, ಯಾರಿಂದ ಕೈ ಬಿಡಲ್ಪಟ್ಟಿದ್ದೀರಾ, ಯಾರೆಲ್ಲ ವೈದ್ಯರು ನಿಮ್ಮನ್ನು ಕೈ ಬಿಡಲ್ಪಟ್ಟಿರ್ಬೋದು, ವೈದ್ಯರು ನಿಮಗೆ ಸಮಯ ಕೊಟ್ಟಿರ್ಬೋದು, ಇಷ್ಟೇ ಸಮಯ ನೀನು ಜೀವಿಸೋದೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಹಿಜ್ಕೀಯನಿಗೆ 15 ವರ್ಷಗಳ ಕಾಲ ಆಯುಷ್ಕಾಲನನ್ನೇ ಹೆಚ್ಚಿಸಿಕೊಟ್ಟ ದೇವರು ನಮ್ಮ ದೇವರಾಗಿದ್ದಾರೆ. ಹಾಗಾದ್ರೆ ವೈದ್ಯರು ನಿಮಗೆ ರಿಪೋರ್ಟ್ ಬರಿಬಹುದು, ನಾಳೆ ಅಥವಾ ಒಂದು ವಾರ, 20 ದಿನ, 50 ದಿನ ಮಾತ್ರ ನೀವು ಜೀವಿಸ್ತೆ ಎಂಬುದಾಗಿ. ಆದ್ರೆ ಈಗ ನಾನು ಸಾರಲ್ಪಡ್ತಿರುವಂತ ಯೇಸು ಸ್ವಾಮಿ ಮೇಲೆ ನೀವು ನಂಬಿಕೆ ಇಡೋದಾದ್ರೆ, ನೀವು ಕುಂತಿರುವ ಸ್ಥಳದಲ್ಲಿ ಯೇಸಪ್ಪ ನಾನು ನಿನ್ನನ್ನು ನಂಬ್ತೇನೆ, ನನಗೆ ಸೌಖ್ಯ ಕೊಡು ಎಂಬುದಾಗಿ ನೀವು ಕೇಳಿಕೊಳ್ಳೋದಾದ್ರೆ, ನಿಮಗಿರುವ ಬೇಸರಿಕೆಯನ್ನ ದೇವರು ತೆಗೆದು ಹಾಕಿ ನಿಮಗೆ ಸೌಖ್ಯವನ್ನು ಕೊಡ್ತಾನೆ. ಪ್ರಿಯರೇ, ಖಂಡಿತವಾಗ್ಲೂ ನಿಮ್ಮ ರೋಗ ಎಷ್ಟು ವರ್ಷದಿಂದಲೂ ನಿಮ್ಮನ್ನು ಕಾಡ್ತಾ ಇರ್ಬೋದು. ನಾನು ಹೇಳಿದ್ನಲ್ಲ, 12 ವರ್ಷದಿಂದ ರೋಗಿಯಾದಂತ ರಕ್ತ ಕುಸುಮ ರೋಗಿಯನ್ನ ಮಾತ್ರ ಅಲ್ಲ, 38 ವರ್ಷಗಳಿಂದಲೂ ರೋಗಿಯಾಗಿ ಬಿದ್ದಂತವರನ್ನು ಕೂಡ ಯೇಸು ಸ್ವಾಮಿ ಸೌಖ್ಯ ಪಡಿಸಿದ್ದಾರೆ. 38 ವರ್ಷಗಳ ಕಾಲದಿಂದ ರೋಗದಿಂದ ಒಂದೇ ಸ್ಥಳದಲ್ಲಿ ಆಗಿದ್ದಂತ ಆ ರೋಗಿಯನ್ನು ಕೂಡ ಯೇಸು ಸ್ವಾಮಿ ಸೌಖ್ಯ ಪಡಿಸಿರೋದನ್ನ ನಾವು ಸತ್ಯವೇದದಲ್ಲಿ ಕಾಣ್ತೇವೆ. ಹಾಗಾದ್ರೆ ನಿಮ್ಮ ರೋಗ ಖಂಡಿತವಾಗಲೂ ಸೌಖ್ಯ ಆಗ್ತದೆ. ನಿಮಗಿರುವಂತ ಬೇಸರಿಕೆ ನಿಮ್ಮನ್ನ ಬಿಟ್ಟು ಹೋಗ್ತದೆ. ನಿಮಗಿರುವಂತಹ ರೋಗದ ಮೇಲಿರುವಂತ ಬೇಸರಿಕೆ ಬಿಟ್ಟು ಹೋಗುದು ಮಾತ್ರ ಅಲ್ಲ, ನೀವು ಸೌಖ್ಯ ಉಳ್ಳವರಾಗಿ ಮಾರ್ಪಡ್ತೀರಿ. ಯಾವಾಗ ಗೊತ್ತಾ? ನಿಮ್ಮ ಬೇಸರಿಕೆಯನ್ನು ನೀವು ಬಿಟ್ಟು, ಏಸಪ್ಪ ನಾನು ನಿನ್ನನ್ನೇ ನಂಬ್ತೇನೆ ಎಂಬುದಾಗಿ ಈಗ ನೀವು ಒಪ್ಪಿಸಿಕೊಡೋದಾದ್ರೆ, ಈಗಲೇ ನಿನ್ನ ಬಾಯಿಗಳನ್ನು ತೆರೆದು ನೀನು ಪ್ರಾರ್ಥಿಸೋದಾದ್ರೆ, ಯೇಸು ಸ್ವಾಮಿಯನ್ನ ನಂಬೋದಾದ್ರೆ, ಯೇಸು ಸ್ವಾಮಿಯಲ್ಲಿ ಬೇಡಿಕೊಳ್ಳೋದಾದ್ರೆ, ನೀನು ಇರುವ ಸ್ಥಳದಲ್ಲಿ ಆತನ ಗಾಯವುಳ್ಳ ಹಸ್ತವನ್ನು ನಿನ್ನ ಮೇಲೆ ಚಾಚಿ ನಿನ್ನ ರೋಗದಿಂದ ಬಿಡುಗಡೆ ಕೊಡ್ತಾನೆ. ರೋಗ ಯಾವುದೇ ಇರ್ಬೋದು, ಯಾವ ರೀತಿಯಾದ ರೋಗದಲ್ಲೇ ನೀನು ಬಾಧಿಸ್ತಾ ಇರ್ಬೋದು, ಆ ರೋಗ ನಿನ್ನನ್ನು ಎಷ್ಟು ವರ್ಷಗಳಾಯಿತು ಹಿಡಿದು ಎಂಬುದಾಗಿರುವಂಥದ್ದೆಲ್ಲ ಯೇಸು ಸ್ವಾಮಿಗೆ ಪ್ರಾಮುಖ್ಯ. ನಿನ್ನ ಮನಸ್ಸು ಯೇಸು ಸ್ವಾಮಿಯನ್ನ ನಂಬುತ್ತದಾ ಎಂಬುದಾಗಿರುವಂಥದ್ದೇ ಒಂದು ಪ್ರಾಮುಖ್ಯ. ಯೇಸು ಸ್ವಾಮಿಯನ್ನ ಮನಪೂರ್ವಕವಾಗಿ ನೀವು ನಂಬೋದಾದ್ರೆ ಖಂಡಿತವಾಗ್ಲೂ ಒಂದು ಸೌಖ್ಯ ಅನ್ನುವಂಥದ್ದು ಯೇಸು ಸ್ವಾಮಿ ನಿಮಗೆ ಕೊಟ್ಟೇ ಕೊಡ್ತಾರೆ. ಪ್ರಿಯರೇ, ಸಾರಲ್ಪಡುವ ದೇವರ ವಾಕ್ಯನ ನೀನು ನಂಬು, ನಿನ್ನ ಜೀವಿತದಲ್ಲಿ ಅದ್ಭುತವನ್ನ ಮಾಡುವವರಾಗಿರ್ತಾರೆ. ಒಂದು ವೇಳೆ ಈ ರೋಗದಿಂದ ಅಲ್ಲದೆ ಬೇರೆ ಯಾವ ವಿಷಯದಲ್ಲಿ ನೀನು ಬೇಸರಗೊಂಡಿರ್ಬೋದು. ಒಂದು ವೇಳೆ ನೀನು ಪ್ರೀತಿಸಿದವರು ನಿನ್ನನ್ನು ಕೈ ಬಿಟ್ಟು ಹೋಗಿದಾರಾ, ಅಥವಾ ನೀನು ನಂಬಿದವರು ನಿನಗೆ ಮೋಸ ಮಾಡಿದಾರ, ನಿನ್ನ ಸಂಬಂಧಿಕರಿಂದಲೇ ನೀನು ಕೈ ಬಿಡಲ್ಪಟ್ಟಿದ್ಯಾ. ದಾವಿದನು 27ನೇ ಕೀರ್ತನೆಯಲ್ಲಿ ದೇವರಿಗೆ ಹಾಡಿ ಸ್ತುತಿಸ್ತಾ ಇದ್ದೇನೆ. 27ನೇ ಕೀರ್ತನೆ 10ನೇ ವಚನ ಓದುವಾಗ, ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರು ಏನು, ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನು. ಹಾಗಾದ್ರೆ ಪ್ರಿಯರೇ, ಯಾರೆಲ್ಲ ನಿನ್ನನ್ನು ತೊರೆದು ಬಿಡ್ಬೋದು, ಯಾರೆಲ್ಲ ನಿನ್ನನ್ನು ತೊರೆದು ಬಿಟ್ಟಿರ್ಬೋದು, ನೀನು ಬೇಸರಗೊಳ್ಬೇಡ. ನಿನ್ನನ್ನು ಕೈ ಬಿಟ್ಟಿದ್ದಾರಾ, ದಾವೀದನೊಂದಿಗೆ ಸೇರಿ ನೀನು ಆಡು. ಯಾರೆಲ್ಲ ತೊರೆದು ಬಿಟ್ರೇನು, ನನ್ನ ಯೆಹೋವನು, ನನ್ನ ಯೇಸು ಸ್ವಾಮಿ ನನ್ನನ್ನು ಸೇರಿಸಿಕೊಳ್ತಾನೆ ಎಂಬುದಾಗಿ ದಾವೀದನು ಹೇಳ್ತೇನೆ. ತಂದೆ ತಾಯಿಗಳೇನೆ ನನ್ನನ್ನು ತೊರೆದು ಬಿಟ್ರು, ನನ್ನ ದೇವರಾದಂಥ ಕರ್ತನು ಅಥವಾ ಯೇಸು ಸ್ವಾಮಿ ನನ್ನನ್ನು ಸೇರಿಸಿಕೊಂಡಿದ್ದಾನೆ. ಹಾಗಾದ್ರೆ ಈ ದಿನ ನಿನ್ನನ್ನು ಯಾರೆಲ್ಲ ತೊರೆದು ಬಿಟ್ಟಿದ್ದಾರೆ, ಯಾರೆಲ್ಲ ತೊರೆದು ಬಿಟ್ರು, ಅವರ ಮಧ್ಯದಲ್ಲಿ ನಿನ್ನನ್ನು ಮೇಲಕ್ಕೆ ತಂದು ಉನ್ನತ ಸ್ಥಿತಿಗೆ ತರುವಂತ ಒಬ್ಬರಿದ್ದಾರೆ, ಅದೇ ಯೇಸು ಸ್ವಾಮಿ. ಆತನನ್ನು ನೀನು ನಂಬ್ತೀಯ, ಆತನೊಂದಿಗೆ ಸೇರಿಕೊಳ್ತೀಯ, ಆತನು ನಿನ್ನನ್ನು ಕರೆಚಾಚಿ ಕರೀತಾ ಇದ್ದಾನೆ. ಅದಕ್ಕೆ ನಾವು ಮುಂಚೆ ಓದಿದ ವಾಕ್ಯ ಹೀಗೆ ಇದೆ, ಏಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ. ಹಾಗಾದ್ರೆ ನೀನು ಬೇಸರಗೊಂಡು ಬೇಸರಗೊಂಡು ಮೂಲೆಯಲ್ಲಿ ಕುಂತುಕೊಳ್ಬೇಡ, ಬೇಸರಗೊಂಡು ಇರುವ ಸ್ಥಳದಲ್ಲಿ ಇರಬೇಡ. ಯಾವ ವಿಷಯದಲ್ಲಿ ಬೇಸರಗೊಂಡಿದೆಯೋ ಅದನ್ನ ಬಿಟ್ಟು ಯೇಸು ಸ್ವಾಮಿ ಬಳಿಗೆ ಬಾ. ಯೇಸು ಸ್ವಾಮಿ ಕರೀತಾ ಇದ್ದಾನೆ, ಎಲೆ ಕಷ್ಟಪಡುವವರೇ, ಬೇಸರಗೊಂಡವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ. ಸಾಧಾರಣವಾಗಿ ನಿನ್ನನ್ನು ಸುಮ್ಮನೆ ಕರೀತಾ ಇಲ್ಲ, ನಿನಗಿರುವಂತ ಬೇಸರಿಕೆಯನ್ನು ನಿನ್ನಿಂದ ತೆಗೆದಾಕಿ, ನಿನಗಿರುವ ಬೇಸರ ಪಡಿಸುವ ಎಲ್ಲಾ ವಿಷಯಗಳನ್ನು ನಿನ್ನಿಂದ ದೂರಪಡಿಸಿ ನಿನ್ನನ್ನು ಸಂತೋಷ ಪಡಿಸುವುದು ಮಾತ್ರವಲ್ಲದೆ ನಿನ್ನನ್ನು ಸೌಖ್ಯ ಪಡಿಸ್ಲಿಕ್ಕಾಗಿಯೂ ಯೇಸು ಸ್ವಾಮಿ ನಿನ್ನನ್ನು ಕರೀತಾ ಇದ್ದಾನೆ. ನಿನ್ನನ್ನು ನೀನು ಒಪ್ಪಿಸಿಕೊಡ್ತೀಯಾ, ಯೇಸು ಸ್ವಾಮಿ ಬಳಿಗೆ ನೀನು ಬರ್ತೀಯಾ, ನಿನ್ನ ಒಂದು ಜೀವಿತವನ್ನು ನೀನು ಯೇಸು ಸ್ವಾಮಿಗಾಗಿ ಸಮರ್ಪಿಸಿ ಕೊಡ್ತೀಯಾ, ಒಂದು ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ದೇವರು ತಾನೇ ಈ ವಾಕ್ಯದ ಮೂಲಕ ನಿಮ್ಮನ್ನ ಆಶೀರ್ವದಿಸಲಿ. ಕೇಳಲ್ಪಟ್ಟ ವಾಕ್ಯ ಈ ರೀತಿಯಾಗಿದೆ, ಯಾಕೆ ಪ್ರಿಯನೇ ಬೇಸರದಲ್ಲಿದೆಯಾ, ಯೇಸು ಸ್ವಾಮಿಯನ್ನ ನೀನು ನಂಬು. ಯಾವ ವಿಷಯದಲ್ಲಿ ನೀನು ಬೇಸರವಾಗಿದೆಯೋ, ಒಂದು ವೇಳೆ ವಿದ್ಯಾಭ್ಯಾಸದಲ್ಲಾಗಿರ್ಬೋದು, ಅನಾರೋಗ್ಯದ ವಿಷಯದಲ್ಲಾಗಿರ್ಬೋದು, ಯಾರಾದರೂ ಕೈ ಬಿಟ್ಟಂತ ಅವಸ್ಥೆಯಲ್ಲಾಗಿರ್ಬೋದು, ನಂಬಿದವರು ಮೋಸ ಮಾಡಿದ ಅವಸ್ಥೆಯಲ್ಲಿ ಇರ್ಬೋದು, ಒಂದು ವೇಳೆ ಬಿಸ್ನೆಸ್ ಮಾಡಿ ಲಾಸ್ ಆಗಿರ್ಬೋದು, ಒಂದು ವೇಳೆ ನೀನು ಅನೇಕರನ್ನ ನಂಬಿ ಸಾಲದಲ್ಲಿ ಹೆಚ್ಚಾಗಿ ಬಿದ್ದಿರ್ಬೋದು, ಯಾವೆಲ್ಲ ವಿಷಯ, ರೋಗದಲ್ಲಿ ಇರ್ಬೋದು, ಒಂದು ವೇಳೆ ನಿನ್ನ ಮಾನಸಿಕವಾದ ಸ್ಥಿತಿ ನಿನ್ನನ್ನು ಬೇಸರ ಪಡಿಸಿರಬಹುದು, ಯಾವೆಲ್ಲ ವಿಷಯಗಳಲ್ಲಿ ನೀನು ಬೇಸರವಾಗಿದೆಯೋ ಅದೆಲ್ಲ ವಿಷಯದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ ಅಥವಾ ಬೇಸರಗೊಂಡವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ನೀನು ಯಾವ ವಿಷಯದಲ್ಲಿ ಬೇಸರವಾಗಿದ್ರು ಪರವಾಗಿಲ್ಲ, ಅದರಿಂದ ನಾನು ನಿನ್ನನ್ನು ಬಿಡಿಸಿ ನಿನಗೆ ಸಮಾಧಾನವನ್ನ, ಒಂದು ವಿಶ್ರಾಂತಿಯನ್ನ ಕೊಡುವೆನೆಂಬುದಾಗಿ. ಹಾಗಾದ್ರೆ ರಕ್ತ ಕುಸುಮ ರೋಗಿಯನ್ನು ಸೌಖ್ಯಪಡಿಸಿದ ದೇವರು 12 ವರ್ಷಗಳಿಂದ
ಒಂದು ರೋಗದಿಂದ ಬಿದ್ದಂತ ಒಂದು ವ್ಯಕ್ತಿಯನ್ನ ದೇವರು ರೋಗದಿಂದ ಸೌಖ್ಯಪಡಿಸಿದ ದೇವರು. ರಾತ್ರಿ ಎಲ್ಲ ಪ್ರಯಾಸ ಪಟ್ಟು ಒಂದು ಮೀನು ಸಿಕ್ಕದೇ ಇರುವಂತ ಪೇತ್ರನ ಬೇಸರಿಕೆಯನ್ನು ತೆಗೆದುಹಾಕಿದಂತ ದೇವರು ಈಗಲೂ ಜೀವಿಸುವಂತ ದೇವರಾಗಿದ್ದಾರೆ, ಈಗಲೂ ಜೀವ ಸ್ವರೂಪನಾದ ದೇವರಾಗಿದ್ದಾರೆ. ನೀನು ಕರೆಯೋದಾದ್ರೆ ನಿನ್ನ ಹೃದಯಕ್ಕೆ ಈಗಲೇ ಬರ್ತಾರೆ. ಜಕ್ಕಾಯನು ಹೇಗೆ ಯೇಸು ಸ್ವಾಮಿನ ನೋಡ್ಲಿಕ್ಕೆ ಹೋದಾಗ ಯೇಸು ಸ್ವಾಮಿ ಆತನನ್ನ ಕರೆದ್ರು, ಹಾಗೆಯೇ ನಿನ್ನ ಹೆಸರಿಟ್ಟು ಕರೆಯುವಂತ ಒಬ್ಬರಿದ್ದಾರೆ. ಅದೇ ಪ್ರಭುವಾದ ಯೇಸು ಕ್ರಿಸ್ತನು ಆತನಿಗೆ ನಿನ್ನನ್ನು ಒಪ್ಪಿಸಿಕೊಡ್ತೀಯಾ? ಬೇಸರಗೊಂಡಿರುವ ಸ್ಥಳವನ್ನ ಬಿಟ್ಟು ಆ ಸ್ಥಳದಲ್ಲಿ ಎಲ್ಲಿ ನೀನು ಬೇಸರಗೊಂಡಿದೆಯೋ, ಯಾವ ವಿಷಯಕ್ಕಾಗಿ ಬೇಸರಗೊಂಡಿದೆಯೋ ಅದನ್ನ ಈಗಲೇ ಮೊಣಕಾಲೂರಿ, ದೇವರೇ ನನ್ನನ್ನು ಈ ವಿಷಯದಿಂದ ಬೇಸರದಿಂದ ನನ್ನನ್ನು ಬಿಡಿಸು, ಈ ವಿಷಯದಲ್ಲಿ ನಾನು ಬೇಸರಗೊಂಡಿದ್ದೇನೆ ಎಂಬುದಾಗಿ ಒಪ್ಪಿಸಿಕೊಳ್ಳಿ. ನಿಮಗೆ ಸಾಧ್ಯವಾಗದಾದರೆ ಒಪ್ಪಿಸಿಕೊಡಿ. ದೇವರ ಮುಂದೆ ಮೊಣಕಾಲೂರಿ ಏಸಪ್ಪ ಎಂಬುದಾಗಿ ಕೂಗಿಕೊಳ್ಳಿ. ಯೇಸು ಸ್ವಾಮಿ ನಿಮ್ಮ ಎಲ್ಲ ಬೇಸರಿಕೆಯಿಂದ ಬಿಡಿಸಿ ನಿಮ್ಮನ್ನು ಸಂತೋಷವಾಗಿ ನಡೆಸುವವನಾಗಿದ್ದಾನೆ. ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ನನ್ನೊಂದಿಗೆ ಸೇರಿ ನೀವು ಪ್ರಾರ್ಥನೆ ಮಾಡ್ತೀರಾ? ಪ್ರೀತಿ ಸ್ವರೂಪನಾದ ತಂದೆಯೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕೇಳಲ್ಪಟ್ಟ ವಾಕ್ಯ ನಮ್ಮೆಲ್ಲರಿಗೂ ದೇವರೇ ಕಾರ್ಯರೂಪವಾಗಿ ನಮ್ಮ ಜೀವಿತದಲ್ಲಿ ಬಲವಾಗಿ ಕಾರ್ಯ ಮಾಡಲಿ ಸ್ವಾಮಿ. ಯಾಕೆ ಬೇಸರದಲ್ಲಿದೆಯಾ? ಯೇಸುವನ್ನು ನಂಬು ಎಂಬುದಾಗಿರುವಂಥ ವಿಷಯದ ದೇವರೇ ನಾವು ಬೇಸರಗೊಳ್ಳದೆ, ಯಾವ ವಿಷಯದಲ್ಲೂ ಬೇಸರವಾಗಿರದೆ ನಿನ್ನನ್ನು ನಂಬಲಿಕ್ಕೆ ಬೇಕಾದ ಕೃಪೆ ಕೊಡು. ನಾವು ನಿಮ್ಮನ್ನ ನಂಬ್ತೇವೆ ಯೇಸಪ್ಪ, ನೀನು ಅದ್ಭುತ ಮಾಡು. ನನ್ನನ್ನ ರೋಗ ಬಾಧಿಸುವುದರಿಂದ ನಾನು ಬೇಸತ್ತು ಹೋಗಿದ್ದೇನೆ. ತುಂಬಾ ವರ್ಷಗಳಿಂದ ಈ ರೋಗದಿಂದ ಬಿಡುಗಡೆ ಆಗ್ತಾ ಇಲ್ಲ ದೇವರೇ. ಎಷ್ಟೋ ವರ್ಷಗಳಿಂದ ವಿದ್ಯಾಭ್ಯಾಸದಲ್ಲಿ ಮುಂದೆ ಹೋಗ್ಲಿಕ್ಕೆ ಹೋಗ್ತಾ ಇದ್ದೇನೆ, ಆದ್ರೂ ಮುಂದೆ ಹೋಗ್ಲಿಕ್ಕೆ ಹೋಗ್ತಾ ಇಲ್ಲ ದೇವರೇ. ಎಷ್ಟೋ ವರ್ಷಗಳಿಂದ ಕುಟುಂಬ ಜೀವಿತದಲ್ಲಿ ಒಂದು ಸಮಾಧಾನವನ್ನ ಕಾಣ್ಲಿಕ್ಕೆ ಆಗ್ತಾ ಇಲ್ಲ. ಎಷ್ಟೋ ವರ್ಷಗಳಿಂದ ಎಲ್ಲರೂ ನಂಬಿಸಿ ನನ್ನನ್ನು ಮೋಸ ಮಾಡ್ತಾ ಇದ್ದಾರೆ, ಅದೊಂದು ಬೇಸರಿಕೆ. ಏನೆಲ್ಲ ವಿಷಯಗಳಲ್ಲಿ ದೇವರೇ ನನ್ನ ಬೇಸರಿಕಿದೆ, ಅದೆಲ್ಲದರಿಂದ ನೀನು ಬಿಡಿಸು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ನಿನ್ನ ಮಕ್ಕಳು ಕೇಳಿದ ಎಲ್ಲಾ ವಿಷಯದಲ್ಲಿ, ಯಾವುದೆಲ್ಲ ವಿಷಯಗಳಲ್ಲಿ ಈಗಲೇ ಕೇಳಿಕೊಳ್ತಾ ಇದ್ದಾರೆ, ಅದೆಲ್ಲದರಲ್ಲಿ ಒಂದು ಬದಲಾವಣೆ ಕೊಡು ಎಂಬುದಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ನಿನ್ನ ಕರಚಾಚಿ ನೀನು ಅದ್ಭುತ ಮಾಡಪ್ಪ. ಈಗಲೇ ಒಂದು ಬದಲಾವಣೆ ಕೊಟ್ಟು ನೀನು ನಡೆಸಬೇಕು ಸ್ವಾಮಿ. ನಿನ್ನ ಕೃಪೆಯಲ್ಲಿ ತುಂಬಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇನೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಎಲ್ಲ ಘನತೆ ನಿನಗೆ ಯೇಸುವಿನ ಧನ್ಯ ನಾಮದಲ್ಲಿ ಸ್ವರ್ಗೀಯ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಆಮೇನ್.